ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಈ ವ್ಲಾಗ್ನ ತಮ್ಮನೆಲ್ಲ ನೋಡಿರ್ತೀರ ಫ್ರೆಂಡ್ಸ್, ಹಾಸ್ಪಿಟಲ್ ಬ್ಯಾಗ್ ಪ್ರಿಪ್ರೇಷನ್ ಅಂತ ಅಂದ್ಬಿಟ್ಟು. ಸೊ ಏನೇನೆಲ್ಲ ನಾನು ಅಂದರೆ ಆನ್ಲೈನಲ್ಲಿ ಆರ್ಡರ್ನ ಮಾಡಿ ತರಿಸ್ಕೊಂಡಿದ್ದೀನಿ ನಮ್ಮ ಡೆಲಿವರಿ ಪ್ರಿಪ್ರೇಷನ್ಸ್ ಅಂತ ಅಂದ್ಬಿಟ್ಟು. ಈ ಥರ ಒಂದು ಎಕ್ಸ್ಪೀರಿಯೆನ್ಸೇ ಮಾಡಿಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಇದೆಲ್ಲ ನಾನು ಪ್ರಿಪ್ರೇಷನ್ನೇ ಮಾಡ್ಕೊಂಡಿಲ್ಲ. ಪ್ರೀ ಪ್ಲ್ಯಾನ್ಡ್ ಅನ್ನೋದು ಅದೆಲ್ಲ ಅದು ಕೂಡ ಒಂಥರ ಮ್ಯಾನಿಫೆಸ್ಟೇಷನ್ನೇ, ಪಾಸಿಟಿವ್ ವೈಬ್ ಕೊಡುತ್ತೆ. ಅದೆಲ್ಲ ನಂಗೆ ಇವಾಗ ಫೀಲ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಸೊ ಫಸ್ಟು ಆರ್ಡರ್ ಮಾಡಿರೋದೆ ಬ್ಯಾಗು. ಇನ್ನೊಂದು ನೆಕ್ಸ್ಟ್ ವ್ಲಾಗ್ ಬರುತ್ತೆ ಏನೇನೆಲ್ಲ ಪ್ಯಾಕ್ ಮಾಡಿಕೊಂಡೆ ಅಂದ್ಬಿಟ್ಟು, ಅಂದರೆ ಆಫ್ಲೈನಲ್ಲಿ ಆನ್ಲೈನಲ್ಲಿ ಮತ್ತು ನಮ್ಮ ಮನೇಲಿರೋದು ಕೂಡ ಪ್ಯಾಕ್ ಮಾಡಿರ್ತೀವಲ್ಲ. ಸೊ ಕಂಪ್ಲೀಟ್ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನೇನೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ ಅನ್ನೋದನ್ನ ಮಾತ್ರ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಐ ಹೋಪ್ ನಿಮಗೆ ಹೆಲ್ಪ್ ಆಗುತ್ತೆ, ಹಾಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಯಾರೆಲ್ಲ ನ್ಯೂ ಮದರ್ಸ್ ಇದ್ದೀರಾ, ಮಾಮ್ ಟು ಬಿ ಇದ್ದೀರಾ, ಹಾಗೆಯೇ ನಾರ್ಮಲಾಗಿ ಮದುವೆ ಆಗಿರೋರು ಯಾರೆಲ್ಲ ನೋಡ್ತಿದ್ದೀರಾ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಂಗೆ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾಯಿದೆ. ಹಾಗೆ ಡೆಲಿವರಿ ವ್ಲಾಗ್ಸು, ಇನ್ನೂ ತುಂಬ ಸ್ಕ್ಯಾನಿಂಗ್ ವ್ಲಾಗ್ಸು, ರಿಪೋರ್ಟ್ಸು, ಮತ್ತು ನಮ್ಮ ಬಿಫೋರ್ ಪ್ರೆಗ್ನೆನ್ಸಿ ಏನೇನೆಲ್ಲ ಆಯಿತು, ಯಾಕಾಯಿತು, ಮತ್ತು ಯಾವ ಥರ ಪ್ರಿಕಾಷನ್ಸ್ ತೊಗೊಂಡೆ ಎಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕೂಡ, ಏನೇ ಅನ್ನಿಸಿದ್ರು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಂಗೆ ಕಮೆಂಟ್ಸ್ ಓದೋದಂದರೆ ತುಂಬ ಇಷ್ಟ ಆಗುತ್ತೆ, ರಿಪ್ಲೈ ಕೂಡ ಮಾಡ್ತೀನಿ. ಸೊ ಫಸ್ಟು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋದಕ್ಕೆ ಹಾಸ್ಪಿಟಲ್ ಬ್ಯಾಗ್ ಬೇಕು. ಸೊ ಹಾಗಾಗಿ ಈ ಬ್ಯಾಗ್ನ ಆರ್ಡರ್ ಮಾಡಿದ್ದೀನಿ. ನಾನು ಏನೇನೆಲ್ಲ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನೋ ಕಂಪ್ಲೀಟ್ ಎಲ್ಲದ್ರದ್ದು ಕೂಡ ಪ್ರತಿಯೊಂದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಲ್ಲ ಲಿಂಕ್ಸು ಹಾಕಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ, ಯಾವುದು ನಿಮಗೆ ಯೂಸ್ಫುಲ್ ಅಂತ ಅನಿಸುತ್ತೆ ಆ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ಬೋದು. ಫ್ಲಿಪ್ಕಾರ್ಟು ಮತ್ತು ಮೀಶೋ ಎರಡರಲ್ಲಿ ತೊಗೊಂಡಿದ್ದೀನಿ. ಅಮೆಝಾನಲ್ಲೂ ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ಬೋದು. ಈ ಬ್ಯಾಗ್ ಪ್ರೈಸು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಎಡಿಟ್ ಮಾಡಬೇಕಾದ್ರೆ. ಬಟ್ ನಾನು ಸ್ಕ್ರೀನ್ಶಾಟ್ ಅಥವಾ ಲಿಂಕ್ ಕೊಟ್ಟಿದ್ದೀನಲ್ವ, ಸೊ ಲಿಂಕ್ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಎಲ್ಲನೂ ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ತೊಗೊಂಡಿದ್ದೀನಿ, ಬಟ್ ಕ್ವಾಲಿಟಿ ಚೆನ್ನಾಗಿರೋದನ್ನೇ ನೋಡಿ ತೊಗೊಂಡಿರೋವಂಥದ್ದು. ಇದು ಮೇ ಬಿ 480 490 ಆ ಥರ ಪ್ರೈಸಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ, ಮತ್ತು ದೊಡ್ಡದಾಗಿ ಸ್ಪೇಸ್ ಇದೆ, ಮತ್ತು ಈ ಕಡೆ ಸೈಡಲ್ಲಿ ಒಂದು ಜಿಪ್ ಕೊಟ್ಟಿದ್ದಾರೆ, ಮತ್ತು ಆ ಕಡೆ ಈ ಕಡೆ ಒಂದು ಸೈಡ್ ಜಿಪ್ ಇದೆ. ಹಾಗೆಯೇ ಟ್ರಾಲಿ ಥರ ಎಳ್ಕೊಂಡು ಕೂಡ ಹೋಗ್ಬೋದು ಅಂತ ಎಲ್ಲ ನೋಡಿಬಿಟ್ಟು ತೊಗೊಂಡ್ವಿ. ಇದರಲ್ಲಿ ಒಂದು 2 ಕಲರ್ ಇತ್ತು. ಅದರಲ್ಲಿ ಇದು ಒಂಥರ ಮೆರೂನು, ಒಂಥರ ಶೈನಿಂಗ್ ಆಗಿ ಚೆನ್ನಾಗಿತ್ತು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೇಳಿದ್ರು ಅನ್ನೋ ಕಾರಣಕ್ಕೆ ಈ ಬ್ಯಾಗನ್ನ ತೊಗೊಂಡಿದ್ದೀವಿ. ಸೊ ಇದರಲ್ಲಿ ಇವಾಗ ಆಲ್ರೆಡಿ ನಾನು ಸ್ವಲ್ಪ ಎಲ್ಲ ತುಂಬಿಸಿ ಇಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದೇ ಬ್ಯಾಗ್ ಸಾಕಾಗುತ್ತೆ ಅಂತ ಅನಿಸುತ್ತೆ. ಮತ್ತು ಇನ್ನೂ ಬೇಬಿ ಕ್ಯಾರಿ ಬೆಡ್ಡು, ಮತ್ತು ಈ ಥರ ನೆಟ್ಟಿರೋದು ಬರುತ್ತಲ್ವ ಬೇಬಿ ಬೆಡ್ ಥರ, ಅದೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಅನಿಸುತ್ತೆ. ಅದಕ್ಕೊಂದು ಬ್ಯಾಗ್ ನೋಡಬೇಕು. ಸದ್ಯಕ್ಕೆ ಇವಾಗ ಈ ಬ್ಯಾಗ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಈ ಟವಲ್ಸ್ ಬಂದಿತ್ತು. ಟವಲ್ ಅಂತೂ ಈ ಟೈಮಲ್ಲಿ ತುಂಬ ಬೇಕಾಗುತ್ತೆ ಫ್ರೆಂಡ್ಸ್. ಎಲ್ಲ ಥಿಂಕ್ ಮಾಡಿ ನಾನೊಂದು 3 ವಿಡಿಯೋ ರೆಫರೆನ್ಸ್ ತೊಗೊಂಡು ಏನೇನೆಲ್ಲ ಬೇಕಾಗ್ಬೋದು ಅಂಥೇಳಿ ಪರ್ಚೇಸ್ ಮಾಡಿರೋದು ನಾನು. ಇದು ಕಂಪ್ಲೀಟಾಗಿ ನಮ್ಮಿಷ್ಟ, ನಂದು ನಮ್ಮ ಹಸ್ಬೆಂಡು ಡಿಸ್ಕಷನ್ ಅಷ್ಟೇ ಆಗಿರುತ್ತೆ. ಯಾರು ಏನೇ ಹೇಳಿದ್ರು ಕೂಡ ನಮ್ಮದೇ ಡಿಸಿಷನ್ ಫೈನಲ್ ಅಂದ್ಕೊಂಡು ನಾವು ತೊಗೊಂಡಿರೋದು. ಎಲ್ಲನೂ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಅಂದರೆ ಇದೆಲ್ಲನೂ ಆಲ್ಮೋಸ್ಟ್ 35-36 ವೀಕ್ಸಲ್ಲೇ ನಾನು ಆರ್ಡರ್ನ ಮಾಡ್ಕೊಂಡಿದ್ದು. ಎಲ್ಲನೂ ಆ ಟೈಮಲ್ಲೇ ನಂಗೆ ರಿಸೀವ್ ಆಗ್ತಾ ಇರೋದು ಕೂಡ. 37 ವೀಕ್ಸ್ ಮೇಲೆ ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು ಅಂತ ಗೊತ್ತು. ಮುಂಚೆ ಕೂಡ ಆಗ್ಬೋದು, ಗೊತ್ತಿಲ್ಲ. ಬೇಬಿ ಯಾವಾಗ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರುತ್ತೆ ಅಂತ ಗೊತ್ತಿಲ್ವಲ್ಲ. ಸೊ ತೊಗೊಂಡಿದ್ದೀನಿ. 4 ಟವಲ್ ತೊಗೊಂಡೆ. ದಿನಕ್ಕೆ 2 ಅಂದ್ರೂ ಒಂದಿನ ಬಿಟ್ಟು ಒಂದಿನ ವಾಶ್ ಮಾಡಿದ್ರು ಕೂಡ 1 ಡೇ ಆರಬೇಕಾಗುತ್ತೆ. ಸೊ 4 ಸಾಕಾಗುತ್ತೆ ಅಂದ್ಬಿಟ್ಟು, ಒಂದು ತಲೆ ಉಜ್ಜೋಕ್ಕೆ, ಒಂದು ಮೈ ಉಜ್ಜೋಕ್ಕೆ, ಅಥವಾ ಮೈ ಮೇಲೆ ಹಾಕ್ಕೊಳ್ಳೋಕ್ಕೆ ಆ ಥರ ಸರಿಯಾಗುತ್ತೆ ಅಂದ್ಬಿಟ್ಟು. ಚೆನ್ನಾಗಿದೆ, ಪ್ಯೂರ್ ಕಾಟನ್ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. 4ನ್ನ ಇಲ್ಲಿ 220 ರೂಪಾಯಿ ಕೊಟ್ಟಿದ್ದಿದ್ದಕ್ಕೆ ನಾನು. ಆ್ಯಕ್ಚುಲಿ ಪ್ರೈಸ್ ವೈಸು ಚೆನ್ನಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ, ಲೆಂತು ಚೆನ್ನಾಗಿದೆ. ಸೊ ಕಲರ್ ಈ ಥರ 4 ಬಂದಿತ್ತು. ಇದನ್ನು ಕೂಡ ವಾಶ್ ಮಾಡಿನೇ ಇಟ್ಕೊಂಡಿದ್ದೀನಿ ನಾನು. ಎಲ್ಲ ಒಂದ್ಸರಿ ನೀರಲ್ಲಿ ಅಲಿಸ್ಬಿಟ್ಟು ಮಡಚಿಟ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಸಾಕ್ಸು, ಆಮೇಲೆ ಪ್ಯಾಂಟೀಸು, ಆಮೇಲೆ ಪೀರಿಯಡ್ ಪ್ಯಾಂಟೀಸು, ಮತ್ತು ಸ್ಲಿಪ್ಪರ್ಸು, ಇದನ್ನೆಲ್ಲ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ಫಸ್ಟು ಓಪನ್ ಮಾಡ್ತಿರೋದು ಫ್ರೆಂಡ್ಸ್, ಇದು ಅಂದರೆ ಹೇಳ್ತಾರಲ್ಲ ಹೈ ವೇಸ್ಟ್ ಪ್ಯಾಂಟೀಸ್ ಅಂತ ಅಂದ್ಬಿಟ್ಟು. ತುಂಬ ಅಗಲವಾಗಿರುವಂತಹ ಸೊಂಟಪಟ್ಟಿ ಬರುತ್ತೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಈ ಥರ ಕ್ವಾಲಿಟಿಯಲ್ಲಿ ತರಿಸ್ಕೊಂಡಿರೋದು. ಇದೇನಕ್ಕೆ ಅಂದರೆ ಆಪ್ರೇಷನ್ ಆದಮೇಲೆ ಹೊಟ್ಟೆ ಸ್ವಲ್ಪ ಫಿಟ್ಟಾಗಿ ಕಾಣುತ್ತೆ, ಮತ್ತು ಚೆನ್ನಾಗಿದೆ, ವೇಸ್ಟ್ ದಪ್ಪ ಇರಬೇಕು ಅಂತ ಹೇಳಿ ಸಜೆಷನ್ ತೊಗೊಂಡು ವೀಡಿಯೋಸಲ್ಲೆಲ್ಲ ನೋಡಿ ರೆಫರೆನ್ಸ್ ತೊಗೊಂಡು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಈ ಸ್ವಲ್ಪ ಪ್ರೈಸ್ ವೈಸ್ ಜಾಸ್ತಿ ಇತ್ತು, ಬಟ್ ಕ್ವಾಲಿಟಿ ಚೆನ್ನಾಗಿ
ಚೆನ್ನಾಗಿದೆ, ವರ್ತಿದೆ ಅಂತ ಅನ್ನಿಸ್ತು ನನಗೆ. ನನಗೆ ಫಸ್ಟ್ ಏನಾಗಿತ್ತು ಅಂತಂದರೆ, ನಾರ್ಮಲಾಗಿ ಕಾಟನ್ದು ವೇರ್ ಮಾಡಿಬಿಟ್ಟು ವೇಸ್ಟು ಚಿಕ್ಕದಿರೋದು ತೊಗೊಂಡಿದ್ದೆ ನಾನು, ಓಕೆನಾ. ಅದನ್ನು ಹಾಕ್ಕೊಂಡ್ಬಿಟ್ಟು ಒಕ್ಕಳ ಮೇಲೆ ಕೂತು ಒಕ್ಕಳು 2 ಭಾಗ ಆದಂಗೆ, ಒಂದು ಮುಂದೆ ಒಂದು ಒಳಕ್ಕೆ ಹೋಗ್ಬಿಟ್ಟು ತುಂಬ ಕೆಟ್ಟದಾಗಿ ಕಾಣಿಸಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಆ ಟೈಮಲ್ಲಿ ನಂಗೆ ಗೊತ್ತಾಯಿತು ಹೊಟ್ಟೆಗೆ ಬಟ್ಟೆ ಕಟ್ಟಿದ್ರೆ ಎಷ್ಟು ಯೂಸ್ ಆಗುತ್ತೆ, ಎಷ್ಟು ಹೊಟ್ಟೆ ಒಳಕ್ಕೆ ಹೋಗಿತ್ತು ಗೊತ್ತಾ ನನಗೆ. ಒಂದು ಕಡೆ ಫುಲ್ ಮೇಲೆ ಬಂದುಬಿಟ್ಟಿತ್ತು. ಸೊ ಈ ಸಲ ಆ ಥರ ತಪ್ಪಾಗಬಾರ್ದು ಅಂದ್ಬಿಟ್ಟು ನಾನು ಹೈ ವೇಸ್ಟ್ ಇರೋದನ್ನು ನೋಡಿ ಈ ಪ್ಯಾಂಟೀಸ್ನ ತೊಗೊಂಡಿದ್ದೀನಿ. ನೀವೇನಾದರೂ ಫಸ್ಟ್ ಬಾಟಮ್ಗೆ ಅಂದರೆ ಆಫ್ಟರ್ ಡೆಲಿವರಿ ವೇರ್ ಮಾಡೋದಕ್ಕೆ ಈ ಥರ ಪ್ಯಾಂಟೀಸ್ ನೋಡ್ತಿದ್ರೆ ಈ ಥರದ್ದೇ ತೊಗೊಳ್ಳಿ. ಹೈ ವೇಸ್ಟ್ ಅಂದರೆ ದಪ್ಪ ಇರಬೇಕು, ಅಗಲವಾಗಿರ್ಬೇಕು, ಆ ಥರದ್ದನ್ನು ತೊಗೊಂಡ್ರೆ ಒಕ್ಕಳ ಮೇಲೆ ಹೊಟ್ಟೆ ಮೇಲೆ ಕ್ಲೀನಾಗಿ ಕೂತ್ಕೊಂಡು ಚೆನ್ನಾಗಿ ಹೊಟ್ಟೆ ಫ್ಲ್ಯಾಟ್ ಆಗುತ್ತೆ. ಸೊ ಹಾಗಾಗಿ ಆ ಥರದ್ದು ನೋಡಿ 2 ತೊಗೊಂಡಿದ್ದೀನಿ, ಇನ್ನೂ 1-2 ತೊಗೋಬೇಕು. ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು ಅಂತಂದ್ಬಿಟ್ಟು ಅದು ನಾನು ವೇರ್ ಮಾಡೋದು ಒಂದು 10 ಡೇಸ್ ಮೇಲೇನೆ ಅಂತ ಅನಿಸುತ್ತೆ. ಬಿಫೋರ್ ಆ 10 ಡೇಸ್ ಮುಂಚೆ ವೇರ್ ಮಾಡೋದಕ್ಕೆ ಡಿಸ್ಪೋಸಬಲ್ ಪ್ಯಾಂಟೀಸ್ ತೊಗೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಹೋಗ್ತಾ. ಈ ಸಾಕ್ಸ್ ತೊಗೊಂಡೆ. ಸಾಕ್ಸ್ ಫ್ರೆಂಡ್ಸ್ 5 ಜೊತೆನೋ ಏನೋ ಇತ್ತು, ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿತ್ತು. ಪ್ರೈಸು ಕಮ್ಮಿ ಇತ್ತು, ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ, ಒಂಥರ ಸ್ಟೈಲಿಶಾಗಿ ಚೆನ್ನಾಗಿದೆ. ಬಟ್ ಹಾಕ್ಕೊಂಡಾಗ ಯಾಕೋ ಇದ್ದಂಗೆ ತುಂಬ ತೆಳುವು ಅಂತ ಅನ್ನಿಸ್ತಿತ್ತು. ರಿಟರ್ನ್ ಹಾಕ್ಬಿಟ್ಟೆ ಇದನ್ನು ನಾನು ಆ್ಯಕ್ಚುಲಿ. ಅಂದರೆ ಸ್ವಲ್ಪ ಬಾಣಂತಿ ಅಂತಂದರೆ ಸ್ವಲ್ಪ ಮಂದ ಇರಬೇಕು ಮತ್ತು ಬೆಚ್ಚಗಿರೋಕ್ಕಂತ ಸಾಕ್ಸ್ ಹಾಕೋದು ಸ್ಟೈಲ್ಗಲ್ವಲ್ಲ. ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ನಂಗೆ ಯಾಕೋ ಇಷ್ಟ ಆಗಿಲ್ಲ. ಸೊ ಹಂಗೆ ಎತ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟೆ, ಬೇಡ ಇದನ್ನು ನಾವು. ನನ್ನ ಹತ್ರ ಒಂದು 3 ಜೊತೆ ಇತ್ತು ಸಾಕ್ಸ್ ಆಲ್ರೆಡಿ, ತುಂಬ ಮಂದವಾಗಿ ಕಾಟನ್ನು ಬೆಚ್ಚಗಿರೋ ಥರದ್ದನ್ನೇ ಇನ್ನೊಂದಿತ್ತು. ಹಾಗಾಗಿ ಇದನ್ನು ವಾಪಸ್ ಕಳಿಸ್ಬಿಟ್ಟೆ. ಮತ್ತು ಪ್ಯಾಂಟೀಸ್ ತುಂಬ ಚೆನ್ನಾಗಿತ್ತು. ಸೊ ಇವಾಗ ನೆಕ್ಸ್ಟು ಇದನ್ನು ಓಪನ್ ಮಾಡ್ತಿದ್ದೀನಿ. ಇದನ್ನಂತ ಗೊತ್ತಿಲ್ಲ ಫ್ರೆಂಡ್ಸ್, ಓಪನ್ ಮಾಡೋದಂಕ ನಾನು ಕೂಡ ನೋಡಿ ವ್ಲಾಗಲ್ಲಿ ಹಿಂಗೆ ಯೋಚನೆ ಮಾಡಬೇಕಾಗಿದೆ. ಅಂದರೆ ತುಂಬ ದಿನ ಆಯಿತು ವ್ಲಾಗೆಲ್ಲ ಮಾಡಿ ಇಟ್ಕೊಂಡು. ಸೊ ಹಂಗಾಗಿ ಇದು ನೋಡಿ ಡಿಸ್ಪೋಸಬಲ್ ಪ್ಯಾಂಟೀಸ್ ಫ್ರೆಂಡ್ಸ್. ಇದನ್ನು ತುಂಬ ಬ್ಲೀಡಿಂಗ್ ಇರುತ್ತಲ್ವ, ಫ್ರೀಕ್ವೆಂಟ್ ಬ್ಲೀಡಿಂಗ್ ಇರುತ್ತೆ, ತುಂಬ ಬ್ಲೀಡಿಂಗ್ ಇರೋರು ಮತ್ತು ಈ ಥರ ಡೆಲಿವರಿ ಆದಮೇಲಂತೂ ಮಸ್ಟ್ ಶುಡ್ ಬೈ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದರೆ ನಾವು ಮಲಗ್ತೀವಿ, ಎದ್ದೇಳ್ತೀವಿ, ಆ ಕಡೆ ಈ ಕಡೆ ಮಗುನ ಎತ್ಕೊತೀವಿ, ಬ್ರೆಸ್ಟ್ ಫೀಡ್ ಮಾಡ್ತಾಯಿರ್ತೀವಿ, ಮತ್ತು ಎಲ್ಲ ಟೈಮು ನಾವು ನೋಡ್ಕೊಳಕ್ಕಾಗೋದಿಲ್ಲ. ಸೊ ಇದನ್ನು ಹಾಕ್ಕೊಂಡ್ರೆ ಅಂದರೆ ಸಿಸೇರಿಯನ್ ಆಗಿರುತ್ತಲ್ವ ಆ ಜಾಗದಿಂದ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ಒಂದು ಪ್ಲಸ್ ಪಾಯಿಂಟು. ಮತ್ತು 360 ಡಿಗ್ರಿ ರೊಟೇಷನ್, ನಾವು ಯಾವ ಕಡೆ ತೆರೆದ್ರೂ ಕೂಡ ಅದು ಬ್ಲೀಡನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಆ ಥರದ್ದು. ಇದ್ರ ಬಗ್ಗೆ ಎಲ್ಲ ನಂಗೆ ದೇವರೇ ಮೊದಲು ಗೊತ್ತಿರಲಿಲ್ಲ ಫ್ರೆಂಡ್ಸ್. ಇವಾಗೆಲ್ಲನೂ ತಿಳ್ಕೊಂಡು ಏನು ಗೊತ್ತಿಲ್ಲ ಈ ಥರ ತಪ್ಪಾಗ್ಬಿಡ್ತು ನನ್ನ ಕಡೆಯಿಂದ ಅಂದರೆ ನಾನು ಯಾವತ್ತೂ ಗಿಲ್ಟ್ ಫೀಲ್ ಮಾಡ್ಕೊಬಾರ್ದು. ಯಾಕಂದರೆ ತುಂಬ ತಪ್ಪುಗಳಾಗ್ಬಿಟ್ಟಿದೆ ನನ್ನ ಕಡೆಯಿಂದ ನನಗೆ ಗೊತ್ತಿಲ್ದಿರೇ. ಸೊ ಈ ಸಲ ನನ್ನ ಕಂಫರ್ಟು, ಬೇಬಿ ಕಂಫರ್ಟು, ನಮ್ಮ ಯಜಮಾನ್ರ ಕಂಫರ್ಟು, ಎಲ್ಲರ ಕಂಫರ್ಟ್ ಪ್ರಕಾರ ಏನೇನೆಲ್ಲ ಒಳ್ಳೆಯದು ಅಂತ ಮೊದಲೇ ತಿಳ್ಕೊಂಡು ಇದು ಬೇಕು ಅಂತ ನಾನೇ ಡಿಸಿಷನ್ ತೊಗೊಂಡು, ಆದರೆ ದೇವ್ರು ನನಗೆ ಇದನ್ನೆಲ್ಲ ಕೂಡ ಪರ್ಚೇಸ್ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಅನ್ನೋದೇ ಖುಷಿ ನನಗೆ. ಇದು ನೋಡಿ ತಗೊಂಡ್ಮೇಲೆ ಸದ್ಯ ವರ್ತಿದೆ ಅಂತ ಅನ್ನಿಸ್ತು. ಪರ್ ಡೇಗೆ 2 ಅಂತಂದ್ರೂ ಒಂದರಲ್ಲಿ 10 ಬಂದಿದೆ, 10 5 ಗೊತ್ತಿಲ್ಲ ಫ್ರೆಂಡ್ಸ್, ಒಂದು 10 ಇದೆ. ಸೊ ಇದು ಕೂಡ ವರ್ತಿತ್ತು, ಚೆನ್ನಾಗಿದೆ. ಸೊ ಯೂಸ್ಫುಲ್ ಅಂತ ಅನ್ನಿಸ್ತು. ಸೊ ನಿಮಗೂ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಬೆಸ್ಟು, ಆರಾಮಾಗಿ ಏನು ಟೆನ್ಷನ್ ಇಲ್ದೇ ಇರ್ಬೋದು. ನನಗೆ ಫಸ್ಟೆಲ್ಲ ಅದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬರ್ತದೆ. ಏನಂದರೆ ಮಲಗಿರ್ಬೇಕಾದ್ರೆ ಬೆಡ್ಡೆಲ್ಲ ಆಗಿರೋದು ಉಂಟು ನನಗೆ ಸ್ಟಾರ್ಟಿಂಗಲ್ಲಿ. ಅವಾಗೆಲ್ಲ ಗೊತ್ತಿಲ್ದಿರ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಿದ್ದೆ. ಎಷ್ಟು ಬಟ್ಟೆ ಬಿಸಾಕಿದ್ದೀನಿ ಅಂತಂದರೆ ನಾನು ಆವಾಗೆಲ್ಲ ಎಷ್ಟೊಂದು ಬಟ್ಟೆ ಕಲೆ ಆಗಿಬಿಟ್ಟಿದೆ. ಆವಾಗ ಗೊತ್ತಿಲ್ಲ, ಮಾಮೂಲಿ ಯೂಸ್ ಮಾಡೋ ಥರದ ಪ್ಯಾಡ್ಸ್ ಯೂಸ್ ಮಾಡ್ತಿದ್ದೆ. ಯಾರೂ ನನಗೆ ಹೇಳ್ಕೊಡೋರು ಕೂಡ ಇಲ್ಲ ಈ ಥರ ಮಾಡಬೇಕು ಅಂತ. ಈವನ್ ನಮ್ಮ ಕಡೆನೂ ಯಾರೂ ಇಷ್ಟೆಲ್ಲ ಯೋಚನೆ ಮಾಡಿ ಈ ಪ್ಯಾಂಟೀಸ್ ಇರೋದೇ ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್, ಆ ಥರ ಆಗಿಬಿಟ್ಟಿದೆ. ಸೊ ನನಗೆ ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಕೂಡ ಯೋಚನೆ ಮಾಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಸ್ಯಾನಿಟರಿ ಪ್ಯಾಡ್ಸ್, ಆ ಥರದ್ದು ಅದೊಂದು ತೊಗೊಂಡಿದ್ದೀನಿ. ಬಿಕಾಸ್ ನಮ್ಗೆ ಗೊತ್ತು 1 ಮಂತ್ ಆಗ್ಬೋದು, 1.5 ಮಂತ್ ಆಗ್ಬೋದು, ಇಲ್ಲ ಕೆಲವೊಬ್ಬರಿಗೆ 15 ಡೇಸ್ ಆಗ್ಬೋದು. ನನಗೆಲ್ಲ ಫಸ್ಟ್ ಎಲ್ಲನೂ 1.5 ಇಯರ್ 1.5 ಮಂತ್ ನನಗೆ ಬ್ಲೀಡಿಂಗ್ ಇತ್ತು. ಆಮೇಲೆ ಕೂಡ 3 ಮಂತ್ಸ್ವರೆಗೂ ಬಿಟ್ಟು ಬ್ಲೀಡ್ ಆಗ್ತಾನೆ ಇತ್ತು. ಬಿಕಾಸ್ ನಾನು ನಾರ್ಮಲ್ ಡೆಲಿವರಿಗೆ ಫುಲ್ಲು ರೆಡಿ ಆದಮೇಲೆ ಡೆಲಿವರಿ ಆಗಿರೋ ಕಾರಣ ನನಗೆ ತುಂಬ ಬ್ಲೀಡಿಂಗ್ ಇತ್ತು. ಸೊ ಹಂಗಾಗಿ ಇದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದರಲ್ಲಿ 40 ಸಮಥಿಂಗ್ ಬರುತ್ತೆ ಪೀರಿಯಡ್ಸ್ ಪ್ಯಾಂಟೀಸು. ಸೊ ಇದನ್ನು ತೊಗೊಂಡಿದ್ದೀನಿ, ಪೀರಿಯಡ್ ಪ್ಯಾಡ್ಸ್ ಇದು ಕೂಡ ತೆಗೆದು ನೋಡಿದೆ, ಲೆಂತೆಲ್ಲ ನೋಡಿಬಿಟ್ಟೆ ತೊಗೊಂಡೆ. ಈ ಟೈಮಲ್ಲಿ ಸ್ವಲ್ಪ ಲೆಂತ್ ದೊಡ್ಡದೇ ಇರಲಿ ಅಂತಂದ್ಬಿಟ್ಟು. ಅಂದರೆ ಮಲಗ್ತೀವಿ, ಎದ್ದೇಳ್ತೀವಿ, ಆ ಟೈಮಲ್ಲೆಲ್ಲನೂ ಅಬ್ಸರ್ವ್ ಆಗೋ ಥರ ಇರಬೇಕು. 10 ಡೇಸ್ ಆದಮೇಲೆ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ. ಅಂದರೆ ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ಪ್ಯಾಂಟೀಸೇ ಬೇಕು ಅಂತ ಏನಿಲ್ಲ, ಈ ಥರದ್ದು ಪ್ಯಾಡ್ಸ್ ಕೂಡ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ. ಆಮೇಲೆ ಸ್ಲಿಪ್ಪರ್ ಏನಕ್ಕೆ ತೊಗೊಂಡೆ ಅಂದರೆ ಆಲ್ರೆಡಿ ಸ್ಲಿಪ್ಪರ್ಸ್ ಇದೆ ಮನೇಲಿ, ತುಂಬ ಒಂದು 3-4 ಜೊತೆ ಇದೆ ಡೈಲಿ ವೇರ್ ಥರನೇ.
ಬಟ್ ವೀಡಿಯೋಸಲ್ಲಿ ನೋಡಿದೆ ನಾನು, ಹಿಂದೆಗಡೆ ಗ್ರಿಪ್ ಇರೋ ತೊಗೊಂಡ್ರೆ ಈ ಟೈಮಲ್ಲಿ ಯೂಸ್ ಆಗುತ್ತೆ, ಜಾರ್ ಬೀಳೋದಿರಲ್ಲ, ಮತ್ತು ಟಯರ್ಡ್ ಆಗಿರುತ್ತೆ, ನಡೆಯೋ ಸ್ಟೈಲೇ ಬೇರೆ ಥರ ಇರುತ್ತೆ. ಸೊ ಅವಾಗೆಲ್ಲ ಕೂಡ ಗ್ರಿಪ್ ಇರಲಿ ಅನ್ನೋ ಕಾರಣಕ್ಕೆ ಈ ಥರ ಸ್ಲಿಪ್ಪರ್ಸ್ನ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ರೆ, ಸರಿ ಓಕೆ ಹಾಸ್ಪಿಟಲ್ ಯೂಸ್ ಮಾಡಿಬಿಟ್ಟು ನೆಕ್ಸ್ಟು ಮನೆ ಒಳಗೆ ಮಾತ್ರ ಯೂಸ್ ಮಾಡೋದಕ್ಕೆ ಅಥವಾ ಇಲ್ಲ ವಾಶ್ರೂಮಲ್ಲಿ ಮಾತ್ರ ಯೂಸ್ ಮಾಡೋದಕ್ಕೆ ಈ ಥರದನ್ನು ಇರಲಿ ಅಂದ್ಬಿಟ್ಟು ತೊಗೊಂಡೆ. ಇದು 150 ರೇಂಜಲ್ಲೂ ಇಲ್ಲ 200 ಒಳಗಡೆನೇ ಇತ್ತು. ಸೊ ಹಾಗಾಗಿ ಇದನ್ನು ಕೂಡ ತೊಗೊಂಡೆ ನಾನು. ಇದು ನನಗೆ ಯೂಸ್ಫುಲ್ ಆಯಿತು ಫ್ರೆಂಡ್ಸ್, ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಸೊ ಏನೇನೆಲ್ಲ ಬೇಕು ಎಲ್ಲ ತೆಗೆದು ಇಟ್ಕೊಂಡು ಪ್ಯಾಕ್ ಮಾಡಿ ಇಟ್ಕೊಬಿಟ್ರೆ ಟೆನ್ಷನ್ ಇರೋಲ್ಲ. ನನಗೆ ಫಸ್ಟ್ ಸರಿ ಹೆಂಗಾಗಿತ್ತು ಅಂತಂದರೆ ಪೇಯ್ನ್ ಬಂದಿತ್ತಾ, ಪೇಯ್ನ್ ಬಂದಾದಮೇಲೆ ಒಳ್ಳೆ ಏನೋ ಸಂತೆ ಬ್ಯಾಗ್ ಇರ್ತಾರೆ, ಆ ಸಂತೆ ಬ್ಯಾಗಲ್ಲಿ 2 ನೈಟಿ 2 ಟವಲ್ಲು ಹಂಗೆ ತುಂಬಿಕೊಂಡು ಎತ್ಕೊಂಡೋದು. ಅದು ಎಲ್ಲನೂ ಎಷ್ಟು ಬೇಜವಾಬ್ದಾರಿ. ನನಗೆ ನಾಲೆಡ್ಜ್ ಇದ್ರೂ ಕೂಡ ತುಂಬ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಇಲ್ಲಿ ಏನೋ ಸಮಥಿಂಗ್ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ಆದರೆ ಚೆನ್ನಾಗಿರಲಿಲ್ಲ ಆ ದಿನಗಳೆಲ್ಲ ನನಗೆ. ಸೊ ನೆಕ್ಸ್ಟು ಸ್ವೆಟರ್ ಇತ್ತು ಮನೇಲಿ, ಒಂದು ಚೆನ್ನಾಗಿರೋದೇ ಇತ್ತು, ಬಟ್ ಇದನ್ನು ನೋಡಿಬಿಟ್ಟು ಇಷ್ಟ ಆಯಿತು ನನಗೆ. ಸ್ಟೈಲಾಗಿರುತ್ತಲ್ವ, ಸರಿ ತಗೊಳ್ಳೋಣ ಅಂತ ಇದನ್ನು ಆರ್ಡರ್ ಹಾಕಿದ್ದೆ. ಇದು 307 ರೂಪಾಯಿ, ಕರೆಕ್ಟಾಗಿ ಗೊತ್ತು ಪ್ರೈಸ್ ನನಗೆ, ಯಾಕಂದರೆ ಇದು ನಾನು ಇಟ್ಕೊಂಡಿಲ್ಲ, ರಿಟರ್ನ್ ಹಾಕ್ಬಿಟ್ಟಿದ್ದೀನಿ, ಹಂಗಾಗಿ ಗೊತ್ತು. ಇದು ಇವಾಗ ಸರಿ ಇದೆ, ಇವಾಗ ಸ್ವಲ್ಪ ಟೈಟು. ನಮ್ಮ ಮನೆಯವರು ಡೆಲಿವರಿ ಆದಮೇಲೆ ಸರಿ ಹೋಗುತ್ತೆ ಇಟ್ಕೊ ಅಂತಂದರು. ಬಟ್ ಏನೋ ಗೊತ್ತಿಲ್ಲ, ನನಗೆ ಸ್ವೆಟರ್ ಅಂದರೆ ಲೂಸಾಗಿರಬೇಕು, ನಂಗೆ ಟೈಟ್ ಇರಬಾರ್ದು ನನಗೆ, ಮತ್ತು ಫಿಟ್ಟಾಗೂ ಇರಬಾರ್ದು ನನಗೆ, ಲೂಸಾಗಿ ಇರಬೇಕು ಸ್ವೆಟರ್ ಅಂದರೆ. ಇದನ್ನು ಹಾಕಿ ನೋಡಿದ ಟೈಟ್ ಅಂತ ಅನಿಸ್ತು. ಡೆಲಿವರಿ ಆದಮೇಲೆ ಒಂದು 5 kg ಸಣ್ಣ ಆದ್ರೂ ನಾರ್ಮಲಾಗಿ ಕೂತ್ಕೊಳ್ಳುತ್ತೆ, ಅಂದರೆ ಡ್ರೆಸ್ ಹಾಕೋ ಥರ ಇರುತ್ತೆ ಹೊರತು ಸ್ವೆಟರ್ ಅಂದರೆ ಲೂಸ್ ಆಗಿರಲ್ಲ ಅಂದ್ಬಿಟ್ಟು ನಾನು ರಿಟರ್ನ್ ಹಾಕ್ಬಿಟ್ಟೆ. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ತುಂಬ ಬಟ್ಟೆ ಅಂತೂ ಮಂದಾಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತು, ಕಲರು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿದ್ರು ಕೂಡ ನಾನು ಇಟ್ಕೊಂಡಿಲ್ಲ. ರೀಸನ್ ಇಷ್ಟ ಫ್ರೆಂಡ್ಸ್, ಹೇಳಿದ್ನಲ್ವ, ನನಗೆ ಲೂಸಾಗಿರಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾಡಿದ್ದೀನಿ. ಹಾಕಿ ನೋಡಿದೆ, ಲೂಸ್ ಇತ್ತು, ಟೈಟ್ ಇತ್ತು. ನಮ್ಮನೆ ಪರವಾಗಿಲ್ಲ ರೇ, 300 ರೂಪಾಯಿಗೆ ವರ್ತಿದೆ. ಬೇರೆ ಕಡೆಯಲ್ಲಿ ಅವ್ರು ಇನ್ನೂ ಜಾಸ್ತಿ ಆಗಿಬಿಡುತ್ತೆ ತಗೋ ಅಂದರು. ನಾನು ಇಲ್ಲ ಬೇಡ, ನನಗೆ ಒಂದು ಸರಿ ಈ ಥರ ಸೈಜ್, ನನಗೆ ಸ್ವಲ್ಪ ಕಲರ್ ಹಂಗೆ ಇದ್ರೂ ತಗೋಬಿಡ್ತೀವಿ ಫ್ರೆಂಡ್ಸ್. ನನಗೆ ಸೈಜ್ ಚೆನ್ನಾಗಿರಬೇಕು, ನಂಗೆ ಲೂಸಾಗಿರೋ ಬಟ್ಟೆಗಳು ಇಷ್ಟ. ನಾನು ಕಾಲೇಜ್ಗೆ ಹೋಗ್ಬೇಕಾರೆಲ್ಲ ಬೇರೆ ಥರನೇ ಇದ್ದೆ, ಅಂದರೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಕಾಲೇಜ್ಗೆ ಹೋಗ್ಬೇಕಾರೆಲ್ಲ ನನಗೆ ಫುಲ್ ಫಿಟ್ಟಿಂಗ್ ಫ್ರೆಂಡ್ಸ್. ನನಗೆ ಹೆಂಗೆ ಫಿಟ್ಟಿಂಗ್ ಡ್ರೆಸ್ ಆಗ್ತಿದೆ ಅಂದರೆ ಹಂಗಿತ್ತು. ಆಫ್ಟರ್ ಮ್ಯಾರೇಜ್ ಫುಲ್ ಅಪೋಸಿಟ್ ಆಗೋಯ್ತು, ನನಗೆ ಲೂಸಾಗಿರಬೇಕು. ಯಾಕಂದರೆ ಮನೆ ಕೆಲಸ ಮಾಡ್ತೀವಲ್ಲ, ಅವಾಗೆಲ್ಲ ಎಷ್ಟು ಚೇಂಜಸ್ ಆಗುತ್ತೆ ಹೆಣ್ಮಕ್ಳು ಅಂತ ಗೊತ್ತಾಯಿತು. ಬಟ್ ಈ ಟೈಮಲ್ಲಂತೂ ಇನ್ನೂ ಫ್ರೀಯಾಗೇ ಇರಬೇಕು. ಬ್ರೆಸ್ಟ್ ಫೀಡ್ ಎಲ್ಲ ಮಾಡ್ತಿರ್ತೀವಲ್ಲ, ಟೈಟಾಗಿರೋದೆಲ್ಲ ಹಾಕ್ಕೊಳಕ್ಕಾಗಲ್ಲ ಇದು ಸ್ವೆಟರ್ಸು. ಆಮೇಲೆ ನೆಕ್ಸ್ಟ್ ನಾನು ನೀರು ವಾಟರ್ ಕ್ಯಾನ್ನ ಆರ್ಡರ್ ಮಾಡಿದ್ದೆ, ವಾಟರ್ ಬಾಟಲು. ನಮ್ಮ ಮನೇಲಿ ಸ್ಟೀಲ್ ವಾಟರ್ ಬಾಟಲೇ ಇಲ್ಲ ಫ್ರೆಂಡ್ಸ್, ಎಲ್ಲನೂ ಪ್ಲಾಸ್ಟಿಕ್ಕೇ ಇರೋದು. ಬಟ್ ಅಂದರೆ ಡೆಲಿವರಿ ಆದಮೇಲೆ ನೀರು ವಾಟರ್ ಕ್ಯಾನ್ನ ನಾವು ಬಿಸಿ ನೀರೇ ಕುಡಿಬೇಕು, ಬಿಸಿ ನೀರೇ 3 months 4 months 5 months ಅದರ ಬಿಸಿನೀರು ಓನ್ಲಿ ಕುಡಿಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೇನೆ ಬಿಸಿನೀರಿಗೆ ಮತ್ತು ಹಾಸ್ಪಿಟಲ್ಗೆ ಬಿಸಿನೀರು ತೊಗೊಬರ್ಬೇಕು, ಇಲ್ಲ ಬಿಸಿನೀರು ತುಂಬ್ಕೋಬೇಕು ಅಂದಾಗ ಪ್ಲಾಸ್ಟಿಕಲ್ಲಿ ಬೇಡ, ಅದು ಅಷ್ಟು ಒಳ್ಳೇದಲ್ಲ ಅಂದ್ಬಿಟ್ಟು ನನಗೂ ಗೊತ್ತಾಯಿತು, ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಹಾಗಾಗಿ ಗೊತ್ತಿರೋ ವಿಷಯನ ಚೇಂಜ್ ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡೆ. ಇದಂತೂ ಎಷ್ಟು ಕೆಟ್ಟ ಸ್ಮೆಲ್ ಇತ್ತು ಅಂದರೆ ಫುಲ್ ಕೆಮಿಕಲ್ ಫ್ರೆಂಡ್ಸ್. ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ನಾನು. ಉಪ್ಪು ಹಾಕ್ಬಿಟ್ಟು ಬಿಸಿನೀರು ಹಾಕಿ ಚೆನ್ನಾಗಿ ಕಲಸಿ 1 day ಫುಲ್ ಬಿಸಿನೀರಲ್ಲಿ ಊರಿಟ್ಟು ನೆಕ್ಸ್ಟ್ ದಿನ ಮತ್ತೆ ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಆಡಿಸಿ 1 day ಎಲ್ಲ ನೀರು ತುಂಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಾಟ್ಲು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಪ್ರೈಸು ಚೆನ್ನಾಗಿದೆ. ಇದನ್ನೇ ತುಂಬ ಜನ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇರ್ತೀರ, ಅದು ಅಷ್ಟು ಒಳ್ಳೇದಲ್ವ ಅಂತ, ಅದರಲ್ಲೇನೋ ಮೈಕ್ರೋ ಪ್ಲಾಸ್ಟಿಕ್ ರಿಲೀಸ್ ಆಗುತ್ತಂತೆ ಹೀಟ್ ಆಗ್ತಾ ಆ ಥರ ಎಲ್ಲ ಹೇಳ್ತಾರೆ. ಮತ್ತು ಬಿಸಿನೀರೆಲ್ಲ ಪ್ಲಾಸ್ಟಿಕಲ್ಲಿ ಕುಡಿಲೇಬಾರ್ದು. ಡೆಲಿವರಿ ಆದಮೇಲೆ ಅಂತೂ ಇನ್ನೂ ತುಂಬ ಸೆನ್ಸಿಟಿವ್ ಇರುತ್ತೆ ಬಾಡಿ. ಸೊ ಹಾಗಾಗಿ ಒಳ್ಳೇದಲ್ಲ ಅನ್ನೋ ಕಾರಣಕ್ಕೆ, ಆಮೇಲೆ ಇನ್ನೂ ನಮಗೆ 4-5 months ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಸ್ಟೀಲ್ ಬಾಟ್ಲನ್ನ ತೊಗೊಂಡಿದ್ದೀನಿ. ಸೊ ಇದು ಕೂಡ ತುಂಬ ಯೂಸ್ಫುಲ್ ಪ್ರಾಡಕ್ಟು. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ತೊಗೊಳ್ಳಿ. ನಾರ್ಮಲಾಗಿರೋರು ಕೂಡ ಕುಡಿಬೋದು, ಅದರಲ್ಲೇ ಕುಡಿಬೇಕು ಕೂಡ. ಸೊ ನಾರ್ಮಲಾಗಿ ಕೂಡ ನೀವು ಸಿಲ್ವರಲ್ಲೇ ಕುಡಿಬೋದು. ಅದು ಪ್ರೈಸು 245 ಸಮಥಿಂಗ್ ಫ್ರೆಂಡ್ಸ್, ಅಷ್ಟೇ ತಗೊಳ್ಳಿ. ಸೊ ನೆಕ್ಸ್ಟು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಇದು ಬೇಬಿಗಂತ, ಬೇಬಿ ಬೆಡ್ಡು, ಬೇಬಿ ನೆಟ್ ಬೆಡ್ಡು, ಹಾಗೇನೇ ಒಂದು ಇನ್ನೊಂದೇನೋ ಫ್ರೆಂಡ್ಸ್, ಅದು ಕ್ಯಾರಿ ಬೆಡ್ಡು, ಸ್ಲೀಪಿಂಗ್ ಬೆಡ್ಡು, ಆಮೇಲೆ ಇನ್ನೊಂದೇನೋ ತೊಗೊಂಡಿದ್ದೆ. 3 ಬಂದಿತ್ತು ಕಾಂಬೋ. ಇದು 840 ಚಿಲ್ಲರೆ, 800 ಚಿಲ್ಲರೆ ಇತ್ತು. ಓಕೆನಾ, ಇದನ್ನು ಆರ್ಡರ್ ಮಾಡಿದ್ದೆ. ಪ್ಯೂರ್ ಕಾಟನ್ ಅಂದ್ಕೊಂಡು ನಾನು ಆರ್ಡರ್ನ ಮಾಡಿದ್ದು. ಇದರಲ್ಲಿ ಆಪ್ಷನ್ ಇತ್ತು ಫ್ಲಿಪ್ಕಾರ್ಟಲ್ಲಿ, ರಿಟರ್ನ್ ಆಪ್ಷನ್ ಇರಲಿಲ್ಲ. ಓಪನ್ ಮಾಡಿ ನೋಡಿಬಿಟ್ಟು ಓಕೆ ಅಂದರೆ ಅಲ್ಲೇ ತೊಗೊಳ್ಳೋದು, ಇಲ್ಲಾಂದರೆ ಹಂಗೆ ರಿಟರ್ನ್ ಮಾಡೋದು, ಆ ಥರ ಇತ್ತು. ಬಂದಿತ್ತು, ಬಟ್ ಅದನ್ನು ಓಪನ್ ಮಾಡಿ ಮುಟ್ಟು ನೋಡಿದ್ವಿ, ಬಟ್ ಅದು
ಕಾಟನ್ ಅಲ್ಲ ಫ್ರೆಂಡ್ಸ್, ಅದೊಂಥರ ಏನೋ ಪಾಲಿಸ್ಟರ್ ಅಂತಾರಲ್ಲ ಆ ಥರ ಕ್ವಾಲಿಟಿ ಇತ್ತು. ತುಂಬ ಹೊತ್ತು ನಿಲ್ಲಿಸ್ಕೊಂಡೆ ನಾನು. ಅಯ್ಯೋ ಆರ್ಡರ್ ಮಾಡಿದ್ದೀನಿ, ಬಂದಿದೆ, ಖುಷಿ ಆಗ್ತಿದೆ ಅದನ್ನು ನೋಡಿಬಿಟ್ಟು, ತುಂಬ ಹ್ಯಾಪಿ ಆಗ್ತಿದೆ. ಬಟ್ ಅದನ್ನು ನನಗೆ ಕೊಡೋದ ಒಂದೇ ಗೊತ್ತಾಗಿಲ್ಲ. ಎಂಡ್ ಆಫ್ ದಿ ಡೇ ಬೇಬಿದು ಕಂಫರ್ಟ್ ಅಷ್ಟೇ ಇಂಪಾರ್ಟೆಂಟು, ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದ್ಬಿಟ್ಟು ಸರಿ ಓಕೆ ನಾವು ನಿಯರ್ ಬೈಯಲ್ಲೇ ಹೋಗಿ ಫೀಲ್ ಮಾಡಿ ಮುಟ್ಟಿ ತೊಗೊಳ್ಳೋಣ ಕ್ವಾಲಿಟಿ ನೋಡಿಬಿಟ್ಟು ಅಂತಂದ್ಬಿಟ್ಟು ಫಸ್ಟ್ ಕ್ರೈಯಲ್ಲಿ ಮತ್ತು ನಮ್ಮ ಹಾಸ್ಪಿಟಲಲ್ಲೇ ನಾವು ತೋರಿಸಿದ್ದೀವಲ್ಲ ಅದೇ ಹಾಸ್ಪಿಟಲಲ್ಲೇ ಈ ಥರ ಬೇಬಿಗೆ ಅಂತಲೇ ಪ್ರಾಡಕ್ಟ್ಸು ಶಾಪ್ಸ್ ಎಲ್ಲ ಇದ್ದಾವೆ. ಸೊ ಅಲ್ಲೇ ತೊಗೊಳೋಣ ಅಂದ್ಬಿಟ್ಟು ಹಂಗೆ ರಿಟರ್ನ್ ಕೊಟ್ಬಿಟ್ವಿ. ಅಲ್ಲಿ ತಗೊಂಡಿಲ್ಲ. ನೆಕ್ಸ್ಟ್ ಡೇ ಇದು ರಿಸೀವ್ ಆಗಿದೆ ಫ್ರೆಂಡ್ಸ್. ಈ ಎಲ್ಲ ಕೂಡ ಬೇರೆ 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 ದಿನವೇ ಬಂದಿರೋದು, ಎಲ್ಲನೂ ಒಂದೇ ದಿನ ಬಂದಿಲ್ಲ. ನೀವು ಡ್ರೆಸ್ ಹಾಕೊಳ್ಳೋದ್ರಲ್ಲೇ ನೋಡ್ಬೋದು ನೀವು. ಸೊ ಇದನ್ನು ಕೂಡ ಮೀಶೋದಲ್ಲೇ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್. ನಿಜ ಹೇಳ್ತೀನಿ, ಪ್ರಾಮಿಸ್ ಆಗಲು ಕಾಟನಲ್ಲಿ ಪ್ಯೂರ್ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ಮುಟ್ಟಷ್ಟರಲ್ಲಿ ಎಷ್ಟು ಸಾಫ್ಟ್ ಇದೆ ಅಂದರೆ ಬಟ್ಟೆ ಅಷ್ಟು ಸಾಫ್ಟ್ ಇದೆ. ಅದು 150 ರುಪೀಸ್ ಏನೋ. ಅದು ಬಂದುಬಿಟ್ಟು ಅದೇ ಬೇಬಿ ಸ್ಕ್ವಾಡಲ್ ಮಾಡೋಕ್ಕೂ ಆಗುತ್ತೆ ಮತ್ತು ರ್ಯಾಪ್ ಮಾಡೋದಕ್ಕೂ ಆಗುತ್ತೆ ಮತ್ತು ಬೇಬಿನ ಕ್ಯಾರಿ ಕೂಡ ಮಾಡ್ಬೋದು. ಚೆನ್ನಾಗಿದೆ ಬಟ್ಟೆ. ಸೊ ಇದರಲ್ಲೇ ಬೇಬಿನ ರಿಸೀವ್ ಮಾಡಬೇಕು ಅಂತ ಹೇಳಿದ್ದೀನಿ ನಮ್ಮ ಹಸ್ಬೆಂಡ್ಗೆ ನಾನು. ಅದು ಬ್ಲೂ ಕಲರಲ್ಲಿ ರಿಸೀವ್ ಆಗಿದೆ ಫ್ರೆಂಡ್ಸ್, ತುಂಬ ಖುಷಿ ಆಯಿತು. ಅದನ್ನ ಹೆಚ್ಚಿಟ್ನ. ಆಮೇಲೆ ಈ ಕಡೆ ಬೇಬಿ ಬಟ್ಟೆ ತೊಗೋಬಾರ್ದು, ಅದು ಇದು ತೆಗಿಬಾರ್ದು ಅಂತೆಲ್ಲ ಹೇಳ್ತಾರೆ, ನಿಜನೇ. ಬಟ್ ನನಗೆ ಇನ್ನೂ 2 ವೀಕ್ಸ್ ಇದೆ, ಅದು ಯಾವಾಗ ಡೆಲಿವರಿ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಈ ಥರ ಟೈಮಲ್ಲಿ ತೆಗೆದಿಟ್ಕೋಬೋದು, ಎಲ್ಲ ಒಳ್ಳೇದಾಗುತ್ತೆ ಅಂದ್ಬಿಟ್ಟೆ ಫಸ್ಟ್ ಈ ಥರ ಎಲ್ಲ ನಾನು ಏನೂ ಮಾಡಿಲ್ಲ ಫ್ರೆಂಡ್ಸ್. ಈ ಸಲ ಮಾಡ್ತಿದ್ದೀನಿ ಅಂತಂದರೆ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ಮತ್ತು ನನ್ನ ಪಾಸಿಟಿವ್ನೆಸ್ಸು, ನನ್ನ ಮೈಂಡ್ ಸೆಟ್ಟು, ಪ್ಯೂರ್ ಹಾರ್ಟಿಂದ ತಗೊಂಡಿದ್ದು. ತುಂಬ ಅದು ಪುಟ್ಟ ಸಾಕ್ಸ್ ಅಂತೆ, ಆ ಪುಟ್ಟ ಗ್ಲೌಸ್ ಅಂತೆ, ಬೇಬಿದು ಮಿಟನ್ಸ್ ಅಂತಾರಲ್ವ. ಸೊ ಎಷ್ಟು ಖುಷಿ ಆಯ್ತು ಅಂದರೆ ನನಗೆ ಬಾಯಿ ನೋವ್ತಾ ಇದೆ ನಗ್ದು ಅಂದರೆ ಅಷ್ಟು ಖುಷಿ ಆಗ್ತಿತ್ತು. ಈ ಸೈಜ್ ಬಟ್ಟೆ ಎಲ್ಲ ನಾನು ಯಾವತ್ತೂ ನೋಡೇ ಇಲ್ಲ. ಅಂದರೆ ನಮ್ಮ ರಿಲೇಷನಲ್ಲಿ ತುಂಬ ಜನ ಮಕ್ಕಳು ಹುಟ್ಟಿದ್ದಾರೆ, ಬಟ್ ನ್ಯೂ ಬೋರ್ನ್ ಬಟ್ಟೆಗಳು ಇಷ್ಟು ಪುಟ್ಟದಾಗಿರುತ್ತೆ ಅಂತ ನನಗೆ ಗೊತ್ತೇ ಇಲ್ಲ. ಇಟ್ಕೊಂಡ್ರೆ ಎಷ್ಟು ಹ್ಯಾಪಿನೆಸ್ ಇದೆ ಅಂದರೆ ಮುಖದಲ್ಲಿ ನೀವೇ ನೋಡ್ಬೋದು. ಈ ಖುಷಿ ಮುಂದೆ ಎಷ್ಟು ನೋವು ಬೇಕೋ ತಡ್ಕೊಳ್ಳೋಣ ಅಂತ ಅನಿಸುತ್ತೆ. ಸೊ ಎಲ್ಲ ಒಳ್ಳೆಯದೇ ಆಗಿದೆ, ಎಲ್ಲ ಒಳ್ಳೆಯದೇ ಆಗ್ತಿದೆ. ನನಗಂತೂ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ, ಈ ವ್ಲಾಗ್ಸ್ನೆಲ್ಲ ನಾನು ಶೂಟ್ ಮಾಡಿ ಇಟ್ಕೊಂಡು ನನಗೊಂದಿನ ಇದೇ ವಿಡಿಯೋ ಮೆಮೊರಿ ಆಗುತ್ತೆ, ಮತ್ತು ಡಾಕ್ಯುಮೆಂಟ್ರಿ ಥರ ಇರುತ್ತೆ ಅನ್ನೋದಕ್ಕೆ ಐ ಆಮ್ ರಿಯಲಿ ವೆರಿ 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 ಹ್ಯಾಪಿ ಫ್ರೆಂಡ್ಸ್. ಇನ್ನು ಇಷ್ಟೇ ಅಂತ ಅನಿಸುತ್ತೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋ ಎಲ್ಲ ರಿಸೀವ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ನನಗೆ. ಇನ್ನೇನಿದ್ರು ಕೂಡ ಎಲ್ಲ ಆಫ್ಲೈನ್ಸಲ್ಲಿ ಪರ್ಚೇಸ್ ಮಾಡೋದು, ಮತ್ತು ಆಫ್ಲೈನಲ್ಲಿ ಇನ್ನೊಂದಷ್ಟು ಪರ್ಚೇಸ್ ಮಾಡೋದು, ಮತ್ತು ಮನೇಲಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಸೇರಿ ನೆಕ್ಸ್ಟ್ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಅಂತೇಳಿ ಒಂದು ವಿಡಿಯೋ ಮಾಡಬೇಕು. ಸೊ ಈ ಬಟ್ಟೆ ನೋಡ್ಬೋದು. ಇದನ್ನೇನಂತಾರೆ ಫ್ರೆಂಡ್ಸ್, ಇದನ್ನು ರ್ಯಾಂಪರ್ಸ್ ಅಲ್ಲ, ಇದನ್ನು ಜಬ್ಲಾಸ್ ಅಂತಾರೆ. ಸಕ್ಕತ್ತಾಗಿದೆ. ನಾನು ನಮ್ಮ ಹಸ್ಬೆಂಡಿಗೆ ಕೇಳ್ತಿದ್ದೀನಿ, ಇಷ್ಟೇ ಇರ್ತಾರ ಮಕ್ಕಳು, ಇಷ್ಟು ಪುಟ್ಟದಾಗಿರ್ತಾರೆ, ಇವು ಸಾಕಾಗುತ್ತೆ ನಿಜವಾಗ್ಲೂ ಅಂತ. ನಾನು ಕೇಳಿದೆ 0 to 6 months ಆರ್ಡರ್ ಮಾಡಲ ಅಂದರೆ, ಇವರು ಬೇಡ 0 to 3 months ಆರ್ಡರ್ ಮಾಡಿ ಸಾಕು, ತುಂಬ ಲೂಸ್ ಆಗಿಬಿಡುತ್ತೆ ಅಂತಂದ್ರೆ ಆರ್ಡ್ರ್ ಮಾಡಿದ್ನ ನೋಡ್ತಿದ್ದೀನಿ ಫ್ರೆಂಡ್ಸ್. ಇಷ್ಟು ಪುಟ್ಟನ ಅಂತ ಅನಿಸುತ್ತೆ. ಇದು ನಿಜವಾಗ್ಲೂ ಆಗುತ್ತಾ ಅಂತ ಅನಿಸ್ತಿದೆ ನನಗೆ. ತುಂಬ ಚೆನ್ನಾಗಿ, ಅಂದರೆ ತಲೆಗೆ ಕ್ಯಾಪ್ 4, ಹಾಗೆ 4 ಜಬ್ಲಾಸು, ಹಾಗೆ 4 ಲಂಗೋಟ್ಸು. ಆ ಲಂಗೋಟ್ಸ್ ಎಲ್ಲ ನೋಡ್ರೆ ಎಷ್ಟು ಕಾಮಿಡಿ, ಎಷ್ಟು ಮುದ್ದಾಗಿತ್ತು ಅಂದರೆ. ಇದನ್ನೆಲ್ಲ ಹಾಕಿ ನಮ್ಮ ಪಾಪನ ನಾನು ಯಾವಾಗಪ್ಪ ನೋಡ್ತೀನಿ ಭಗವಂತ ಅಂತ ದಿನ ಲೆಕ್ಕ ಹಾಕ್ತಿದ್ದೀನಿ ಫ್ರೆಂಡ್ಸ್. ಅದು ಈ ಸಾಕ್ಸ್ ಎಲ್ಲ ಓಪನ್ ಮಾಡಿ ನೋಡಬೇಕಾದ್ರೆ ಅಯ್ಯೋ ಎಷ್ಟು ಕ್ಯೂಟ್ ಅಂತ ಅನಿಸುತ್ತಲ್ವ. ನಿಜ, ಯಾರೆಲ್ಲ ಮಕ್ಕಳನ್ನ ಪಡ್ಕೊಂಡಿದ್ದಾರೆ, ಯಾರೆಲ್ಲ ಮಗುನ ಕೊಟ್ಟಿದ್ದಾರೆ, ಯಾರೆಲ್ಲ ತಾಯಿಯಾಗಿದ್ದಾರೆ, ಅವರೆಲ್ಲ ತುಂಬ ಅದೃಷ್ಟವಂತರು. ಅದೆಲ್ಲನೂ ದೇವ್ರು ಕೊಟ್ಟಿರೋ ವರ. ಒಂದು ಹೆಣ್ಣು ಯಾವಾಗ ತಾಯಿ ಆಗ್ತಾಳೋ ಆವತ್ತು ಮಾತ್ರ ಅವಳು ಸಂಪೂರ್ಣವಾಗಿ ಹೆಣ್ಣಾಗಿ ಅನುಭವಿಸೋಕ್ಕೆ ಸಾಧ್ಯ. ಎಲ್ರಿಗೂ ಕೂಡ, ಎಲ್ಲ ಹೆಣ್ಮಕ್ಳು ಕೂಡ ತಾಯಿ ಆಗಬೇಕು. ಆ ಖುಷಿನ, ಸಂತೋಷ ಎಲ್ಲರೂ ಕೂಡ ಅನುಭವಿಸ್ಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಹಾಸ್ಪಿಟಲ್ ಬ್ಯಾಗಲ್ಲಿ ಪ್ಯಾಕಿಂಗಲ್ಲಿ ಸಿಗೋಣ. ಬಾಯ್.